ಸೊ 32ರಿಂದ 37ರವರೆಗೂ ಏನು ನಡೀತಾ ಇದೆ, ಎಲಿಹು ಮಾತಾಡ್ತಾರೆ. ಎಲಿಯು ಮಾತನಾಡಿದ ಮೇಲೆ ಒಂದೊಂದು ಚಾಪ್ಟರ್ ನಿಮ್ಮ ಮನೇಲಿ ಹೋಗೋದು, ನೀವು ಫುಲ್ ಬುಕ್ ಆಫ್ ಯೋಬ್ ಓದೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. 32ರಿಂದ 42ವರೆಗೂ ಓದಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 37ರಲ್ಲಿ ಏನಾಗತ್ತಂದರೆ, ಎಲಿಯು ಲಾಸ್ಟಾಗಿ ತನ್ನ ಸ್ಪೀಚ್ನೇನು ಕನ್ಕ್ಲೂಡ್ ಮಾಡಬೇಕು ಅಂತಿರುತ್ತೆ. 37ರಲ್ಲಿ 1ನೇ ವಾಕ್ಯ ಓದಿ. 37ನೇ ವಚನ 1. ಇದಲ್ಲದೆ ನನ್ನ ಎದೆಯು ಅದಕ್ಕೆ ತತ್ತರಗೊಂಡು ತನ್ನ ಸ್ಥಳದಿಂದ ಆರುವುದು. ಗುಡುಗುಟ್ಟುವ ಅವರ ಧ್ವನಿಗೆ ಕಿವಿಗೊಡಿರಿ, ಅವರ ಬಾಯಿಂದ ಹೊರಡುವ ಮೊಳಗನ್ನು ಕೇಳಿರಿ. ಅವರು ಅದನ್ನು ಆಕಾಶ ಮಂಡಲದಲ್ಲೆಲ್ಲ ಹಬ್ಬಿಸಿ ತನ್ನ ಸಿಡಿಲನ್ನು ಭೂಮಿಯ ಅಂಚುಗಳವರೆಗೂ ಬಿಡುವರು. ಆಮೇಲೆ ಸಾಕು. ನೋಡಿ, ಅವನು ತನ್ನ ಇದನ್ನು ಮುಗಿಸ್ಬೇಕಾದ್ರೆ ಎಲಿಯು ಏನು ಹೇಳ್ತಾನೆ, ಆ ಒಂದು ಬಿರುಗಾಳಿಯಿಂದ ನನ್ನ ಮನಸ್ಸು ಏನಾಗಿದೆ ಅಂತೆ, ಒಂದು ರೀತಿ ಇದೆ ಅಂತ ಹೇಳ್ತಾನೆ. ಅಲ್ಲಿ ಒಂದು ಬಿರುಗಾಳಿ ಅಂತ ಹೇಳ್ತಾರೆ. ಅದಾದಮೇಲೆ 38ರಲ್ಲಿ 1ನೇ ವಾಕ್ಯ ಏನಾಗುತ್ತೆ ಅಂದರೆ, 37 ಕಂಪ್ಲೀಟಾಗಿ ಮುಗಿಸ್ತಾರೆ. 38ರಲ್ಲಿ 1ನೇ ವಾಕ್ಯ ಮಾತ್ರ ಓದಿ. ಯೋಬ 38 1ನೇ ವಾಕ್ಯ. 38 ವಚನ 1. ಆಗ ಕರ್ತರು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆ ನೋಡಿ, ಬಿರುಗಾಳಿ ಒಳಗಡೆಯಿಂದ ದೇವ್ರು ಏನು ಮಾಡ್ತಾ ಇದ್ದಾರಂತೆ. ನಾವು ಒಂದು ನಿಮಿಷ ನಾವು ಸಹ ಏನು ಮಾಡ್ತೀವಿ, ದೇವರು ಮೊದಲು ನನಗೆ ಅತಿಶಯ ಮಾಡಿದ ಮೇಲೆ ನನ್ನ ಜೊತೆ ಬಂದು ಮಾತಾಡಲಿ. ಏನು ಹೇಳ್ತೀವಿ, ದೇವರು ನನ್ನ ಜೀವನವನ್ನು ಸರಿಪಡಿಸಿದ ಮೇಲೆ ಹೆಂಗಿರುತ್ತೆ ಅದು. ಯಾವ ರೀತಿ ಅಂದರೆ, ಗಾಡ್ ಯು ಡೋಂಟ್ ಹ್ಯಾವ್ ದ ರೈಟ್ ಟು ಟಾಕ್ ಟು ಮೀ ಅಂಟಿಲ್ ಯು ಚೇಂಜ್ ಮೈ ಲೈಫ್. ನನ್ನ ಜೀವನವನ್ನು ಮಾರ್ಪಡಿಸುವವರೆಗೂ ನನ್ನನ್ನು ನಾನೇನು ಮಾಡ್ಕೊಳ್ಳಲ್ಲ, ಸರಿಪಡಿಸ್ಕೊಳ್ಳಲ್ಲ, ತೆಗೆಸ್ಕೊಳ್ಳಲ್ಲ. ನೀವು ಮೊದಲು ಚೇಂಜ್ ಮಾಡಿ, ಆಮೇಲೆ ನಾನೇನು ಮಾಡ್ತೀನಿ, ಸರಿಪಡಿಸ್ಕೊಳ್ತೀನಿ, ನೋಡೋಣ ಅನ್ನುವಂಥ ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 1ನೇ ವಾಕ್ಯ ಏನು ಹೇಳ್ತಾ ಇದೆ, ಬಿರುಗಾಳಿ ಒಳಗಡೆಯಿಂದ ದೇವರು ಏನು ಮಾಡ್ತಾ ಇದ್ದಾರೆ ಅಂತೆ, ಮಾತಾಡ್ತಾ ಇದ್ದಾರೆ. ಯೋಬಿನ ಜೊತೆ ದೇವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಬಿರುಗಾಳಿ. ಪೇತ್ರನು ಮತ್ತು ಆ ಶಿಷ್ಯರೆಲ್ಲರೂ ಬಿರುಗಾಳಿಯಲ್ಲಿ ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಒಂದು ಬಿರುಗಾಳಿ. ಆ ಬಿರುಗಾಳಿ ಬರಬೇಕಾದ್ರೆ ಅಲ್ಲಿರುವಂಥ ಶಿಷ್ಯರೆಲ್ಲ ಏನು ಹೇಳ್ತಾರೆ, ದೇವರೇ ಇಷ್ಟು ಬಿರುಗಾಳಿ ಬರ್ತಾ ಇದೆ, ಯೇಸುವೆ ಏನು ಮಾಡ್ತಾ ಇದ್ದೀರಾ, ಮಲ್ಕೊಂಡಿದ್ದೀರಲ್ಲ, ಏನಕ್ಕೆ ಈ ರೀತಿ ಮಲ್ಕೊಂಡಿದ್ದೀರಾ, ಏನು ಮಾಡಿ, ಎದ್ದೊಳ್ಳಿ, ಏನಾದರೂ ಒಂದು ಮಾಡಿ ಅಂತಾರೆ. ದೇವ್ರು ಏನು ಮಾಡ್ತಾರೆ, ಎದ್ದು ಏನು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ನೀವು ಇಷ್ಟು ನೋಡಿನೂ ನಿಮ್ಮಲ್ಲಿ ಏನು ಬಂದಿಲ್ವಾ, ಇನ್ನೂ ವಿಶ್ವಾಸ ಬಂದಿಲ್ವಾ ಅಂತ ಹೇಳಿ ಬಿರುಗಾಳಿಯಲ್ಲೇ ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಸರಿಪಡಿಸ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ. ಬಿರುಗಾಳಿಯಲ್ಲಿ ಅತಿಶಯ ಮಾಡಿಲ್ಲ, ಬಿರುಗಾಳಿಯಲ್ಲಿ ಅವ್ರನ್ನ ಸರಿಪಡಿಸ್ತಾ ಇದ್ದಾರೆ. ಬಿರುಗಾಳಿಯಲ್ಲಿ ಅವ್ರನ್ನ ಸರಿಪಡಿಸಿದ ದೇವರು ಅದಾದಮೇಲೆ ಏನು ಮಾಡ್ತಾರೆ, ಬಿರುಗಾಳಿಯನ್ನು ನಿಲ್ಲಿಸ್ತಾರೆ. ದೇವರು ತನ್ನ ಶಿಷ್ಯರನ್ನು ನೋಡಿ, ಎಲ್ಲರೂ ಏನು ಮಾಡ್ತೀವಿ, ಒಂದು ವೇಳೆ ನಾವಾಗಿದೆ ಏನು ಮಾಡಬೇಕಾಗಿತ್ತು, ಜನರಲಾಗಿ ಏನು ಮಾಡಬೇಕು, ಮೊದಲು ಬಿರುಗಾಳಿ ನಿಲ್ಲಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು, ತನ್ನ ಶಿಷ್ಯರನ್ನ ಸರಿಪಡಿಸ್ಬೇಕು. ಯಾಕಂದರೆ ಎಲ್ಲ ಏನಾಗ್ತಾ ಇದೆ, ಬಿರುಗಾಳಿಯಲ್ಲಿ ಹಡಗು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಭಯದಲ್ಲಿದ್ದಾರೆ. ದೇವರು ಯೇಸು ಕ್ರಿಸ್ತು ಮಾತ್ರ ಏನು ಮಾಡ್ತಾ ಇದ್ದಾರೆ, ಮೊದಲು ಗದರಿಸಿ ಆಮೇಲೆ ಏನು ಹೇಳ್ತಾ ಇದ್ದಾರೆ, ನಾವು ಏನು ಎದುರು ನೋಡ್ಬೇಕು ದೇವ್ರ ಹತ್ರ ಅಂತ ಮೊದಲು ನಮ್ಮನ್ನು ಸರಿಪಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ನಮ್ಮ ಜೀವನವನ್ನು ತಿರುಗಿ ಏನು ಮಾಡ್ತಾರೆ, ಸರಿಯಾದ ದಾರಿಯಲ್ಲಿ ಕರೆದುಕೊಂಬರ್ತಾರೆ. ಆಮೇನ್. ನನ್ನನ್ನು ನಾನು ತಗ್ಗಿಸಿಕೊಂಡು ದೇವರ ಹತ್ರ ಸರಿಪಡಿಸ್ಕೊಳ್ಳೋದೇ ಹೋದರೆ, ಅಥವಾ ಬೇರೆ ಯಾರೋ ನಮ್ಮನ್ನು ಸರಿಪಡಿಸುವಾಗ ನಾನು ತಗ್ಗಿಸ್ಕೊಳ್ಳೋದೇ ಹೋದರೆ, ಯೋಬ್ ಏನು ಮಾಡ್ತಾನೆ, ಎಲಿಯು ಮಾತಾಡುವಾಗ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ತನ್ನನ್ನು ತಾನು ತಗ್ಗಿಸ್ಕೊಂಡ ಮೇಲೆ ದೇವ್ರು ಏನು ಮಾಡ್ತಾ ಇದ್ರೆ, ಬಿರುಗಾಳಿಯಿಂದ ಅವನ ಜೊತೆ ಅವನ ಜೀವನವೆಲ್ಲ ಬಿರುಗಾಳಿಯಾಗೇ ಇದೆ. ದೇವರು ಅವಾಗಲೂ ಬಿರುಗಾಳಿ ನಿಲ್ಲಿಸಿಲ್ಲ. ಯಾವಾಗ ನಿಲ್ಲಿಸ್ತಾ ಇದ್ದಾರೆ ಬಿರುಗಾಳಿಯನ್ನು, ಅವನು ತನ್ನನ್ನು ತಾನು ತಗ್ಗಿಸ್ಕೊಂಡು ದೇವರವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಏನಾಗ್ತಾ ಇದೆ, 42ರಲ್ಲಿ 7ನೇ ವಾಕ್ಯದಲ್ಲಿ ಬಿರುಗಾಳಿ ನಿಂತಂಗೆ. 42 1ರಿಂದ 6 ಯೋಬ್ ಯಾವ ರೀತಿ ತನ್ನ ಮನಸ್ಸನ್ನು ಮಾರ್ಪಡಿಸ್ಕೊಳ್ತಾನೆ ಅಂತಿದೆ. ಯೋಬಿ 42 1ರಿಂದ 6. 42ನೇ ವಚನ 1ರಿಂದ 6. ಆಗ ಯೋಬನು ಕರ್ತನಿಗೆ ಪ್ರತ್ಯುತ್ತರವಾಗಿ ಹೀಗೆ ಎಂದನು, ನೀವು ಸಕಲ ಕಾರ್ಯಗಳನ್ನು ನಡೆಸಬಲ್ಲ ಎಂತಲೂ ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಜ್ಞಾನವಿಲ್ಲದೆ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿಮ್ಮ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ. ದಯಮಾಡಿ ಕೇಳು, ನಾನೇ ಮಾತಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀವು ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿಮ್ಮ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ
ನಿಮ್ಮನ್ನೇ ಕಣ್ಣಾರೆ ಕಂಡನು. ನೋಡಿ, ಅವ್ನು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾನೆ, ತನ್ನ ಪರೀಕ್ಷೆ ಸ್ಟಾರ್ಟ್ ಆಗುವಂಥ ಆ ಒಂದು ಸಿಚುವೇಶನ್ ಏನು ಹೇಳ್ತಾನೆ, ನನ್ನ ಕಣ್ಗಳಿಂದ ನಾನು ಏನು ಮಾಡ್ತೀನಿ, ನನ್ನ ದೇವರನ್ನು ನಾನು ನೋಡ್ತೀನಿ. ಯಾವಾಗ ಅವನು ಫಿನಿಶ್ ಮಾಡ್ತಾ ಇದ್ದಾನೆ, ಇವಾಗ ನೋಡಿ 5ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ, ನನ್ನ ಸ್ವಂತ ಕಣ್ಗಳಿಂದ ನಾನು ನಿಮ್ಮನ್ನು ನೋಡ್ಬಿಟ್ಟೆ. ಕಂಟಿನ್ಯೂ ಮಾಡಿ. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲೂ ಕೂತು ಪಶ್ಚಾತ್ತಾಪ ಪಡುತ್ತೇನೆ. ಆಮೇನ್. ಆಮೆನ್. ಅವನು ಸ್ಟಾರ್ಟಿಂಗಲ್ಲಿ ಹತ್ತಿದ್ದು ಅವನ ಜೀವನಕ್ಕೋಸ್ಕರ. ಯೋಬು ಸ್ಟಾರ್ಟಿಂಗಲ್ಲಿ ಏನಕ್ಕೋಸ್ಕರ ಅಳ್ತಾ ಇದ್ದಾನೆ, ಮಾಂಸದ ದುಃಖದಲ್ಲಿ ಏನು ಮಾಡ್ತಾ ಇದ್ದಾನೆ, ಅಯ್ಯೋ ಇದು ಹೋಗ್ಬಿಡ್ತಲ್ಲ ನನ್ನ ಜೀವನ, ಅದು ಹೋಗ್ಬಿಡ್ತಲ್ಲ, ನನಗೇನಾಯಿತು, ದೇವ್ರು ನನ್ನನ್ನು ಇಷ್ಟು ಅನ್ಯಾಯವಾಗಿ ಇದು ಮಾಡಿಬಿಟ್ರಲ್ಲ ಅಂತ ಏನು ಮಾಡ್ತಾನೆ, ಯೋಬು ಅಳ್ತಾನೆ. ಅದು ಮಾಂಸದ ದುಃಖ. ಒಳ್ಳೆಯ ದುಃಖನೇ, ಆದರೆ ಮಾಂಸದ ದುಃಖ. ಮಾಂಸದ ದುಃಖ ಏನು ಮಾಡಲ್ಲ, ಯಾವುದು ಒಳ್ಳೆಯ ಥರ ಅಲ್ಲ, ಮರಣವನ್ನು ತರುತ್ತೆ ಅಂತಿದೆ. ಆಮೇನ್. ಯೋಬಲ್ಲಿ 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ ಏನಿದೆ, ಮಾಂಸದ ದುಃಖ. ಆದರೆ 38ರಿಂದ 42ರವರೆಗೂ ದೇವರ ದುಃಖ. ಏನಂತ ಹೇಳ್ತಾನೆ 6ನೇ ವಾಕ್ಯದಲ್ಲಿ ಅಂತ, ದೇವರೇ ನಿಮಗೆ ವಿರೋಧವಾಗಿ ನಾನು ಮಾತಾಡ್ಬಿಟ್ನಲ್ಲ, ನನಗೇನಾಗ್ತಾ ಇದೆ, ನಾನು ಪಶ್ಚಾತ್ತಾಪ ಪಟ್ಟು ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬೂದಿಯಲ್ಲಿ ನಾನು ಅಳ್ತೀನಿ ಅಂತಾನೆ. ಯಾರು? ಯೋಬು. ಸ್ಟಾರ್ಟಿಂಗಲ್ಲಿ ಅವನು ಏನಕ್ಕೋಸ್ಕರ ಅಳ್ತಾ ಇದ್ದಾನೆ, ಅವನ ಜೀವನ ಹೋಗ್ಬಿಡ್ತಲ್ಲ ಅಂತ ಹೇಳ್ತಾನೆ, ಅವನಿಗೆ ಕುಷ್ಠರೋಗ ಬಂದ್ಬಿಡ್ತಲ್ಲ ಅಂತ ಹೇಳ್ತಾನೆ. ಎಲ್ಲ ಏನು ಮಾಂಸದ ದುಃಖ. 2 ಕೊರಿಂಥಿ 5 ಯಾವುದು ಓದಿದ್ವಿ ಸ್ಟಾರ್ಟಿಂಗಲ್ಲಿ? 7:10. 2 ಕೊರಿಂಥಿ 7:10 ಏನು ಹೇಳ್ತಾ ಇದೆ, ಮಾಂಸದ ದುಃಖ ಮರಣವನ್ನು ತರುತ್ತೆ, ಆತ್ಮದ ದುಃಖ ನಿತ್ಯ ಜೀವ ರಕ್ಷಣೆಯನ್ನು ತರುತ್ತೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಏನು ನಡೀತಾ ಇದೆ, ಅವನು ಫೈನಲ್ ಆಗಿ ದೇವರಲ್ಲಿ ಇದ್ದಂಥ ದುಃಖ ಅವನಲ್ಲಿ ಏನು ಬರ್ತಾ ಇದೆ, ಆತ್ಮದಲ್ಲಿ ಬರ್ತಾ ಇದೆ. ಅವನ ಆತ್ಮದಲ್ಲಿ ದುಃಖ ಬಟ್ ಏನಂತ ಹೇಳ್ತಾನೆ, ದೇವರೇ ನಾನು ಬೂದಿಯಲ್ಲೂ ಇದೆಲ್ಲೂ ಕೂತ್ಕೊಂಡು ಅಳ್ತೀನಿ ಅಂತಾನೆ. ಸೊ ಅದಾದ ಮೇಲೇ ದೇವ್ರು ಏನು ಮಾಡ್ತಾ ಇದ್ದಾರೆ, ಅವನಿಗೆ 2ರಷ್ಟು ವಾಪಸ್ ಕೊಡ್ತಾರೆ. ಹಲ್ಲೆಲೂಯಾ. 2ರಷ್ಟು ಏನು ಮಾಡ್ತಾ ಇದ್ದಾರೆ, ಆಶೀರ್ವಾದ. ಅವನ ಜೀವನದಲ್ಲಿ ಅತಿಶಯ ಯಾವಾಗ ನಡೀತಾ ಇದೆ, 2ರಷ್ಟು ಅದಾದ್ಮೇಲೆ ಬರ್ತಾ ಇದೆ. ಅವನ ದುಃಖದಲ್ಲಿ ಇರುವಾಗ ಅವನಿಗೇನಾಗ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಹಲ್ಲೆಲೂಯಾ. 7, 8, 9 ಹಂಗೆ ಓದ್ಬಿಡಿ, ಮುಗಿಸ್ಬಿಡ್ತೀನಿ. 7, 8, 9. ಕರ್ತರು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ನೋಡಿ ಸಾಕು. ಏನು ಹೇಳ್ತಾ ಇದ್ದಾರೆ, ನನ್ನ ದಾಸನಾದ ಯೋಬು ತನ್ನ ಮನಸ್ಸಿನಲ್ಲಿದ್ದದನ್ನು ಏನು ಮಾಡ್ದ, ಓಪನ್ ಆಗಿ ಮಾತಾಡ್ಬಿಟ್ಟ. ಆದರೆ ನೀವೇನು ಮಾಡಿಲ್ಲ, ಮರೆ ಮಾಡ್ಕೊಂಡ್ರಿ. ಅವ್ರೇನು ಮಾಡ್ತಾರೆ, ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ, ಅದನ್ನು ಮಾತ್ರ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆದರೆ ಎಲಿಹು ಮಾತ್ರ ಏನು ಮಾಡ್ತಾ ಇದ್ದಾನೆ, ನೀನು ಈ ರೀತಿ ತಪ್ಪು ಮಾಡಿದೆ ಅಂತ ಆತ್ಮದಲ್ಲಿ ಅವ್ರನ್ನ ಕರೆಕ್ಟ್ ಮಾಡ್ತಾ ಇದ್ದಾನೆ. ಆಮೇನ್. ನೀನು ಇದೇ ನಿನ್ನ ತಪ್ಪು ಅಂತ ಏನು ಮಾಡಿದೆ, ನೀನು ದೇವರ ಮುಂದೆ ಯಾವ ರೀತಿ ಜಂಬ ತೋರಿಸ್ಕೊಳ್ಬೋದು ಅಂತ ಎಲಿಯು ಮಾತ್ರ ಹೇಳ್ತಾನೆ. ಏನು ಮಾಡ್ತಾ ಇದ್ದಾನೆ, ದೇವರ ಆತ್ಮದ ದುಃಖ ಅವನಲ್ಲಿ ಬರ್ತಾ ಇದೆ. ಆಮೇನ್. 9ನೇ ವಾಕ್ಯ ನೋಡಿ. ಆಗ ತೇಮಾನನಾದ ಎಲೀಫಜನು, ಶೂಹನಾದ್ಯ ಬಿಲ್ಹಾದನು, ನಾಮತ್ಯನಾದ ಚೋಪಾರನು ಹೋಗಿ ಕರ್ತರು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಕರ್ತರು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದರು. ಆಮೇನ್. ಸಾಕು. ನೀವು ಇದಾದ್ಮೇಲೆ ಮನೇಲಿ ಹೋಗಿ ಓದ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಕಥೆ ನೀತಿ. ಏನು ಮಾಡ್ತಾರೆ, ಎಲ್ಲರೂ ಮಾಡುವಂಥ ಎಷ್ಟೋ ಜನ ಮಾಡುವಂಥ ತಪ್ಪು ನಾನು ನೋಡಿದ್ದೀನಿ. ಏನು ಮಾಡ್ತಾರೆ ಅಂದರೆ, ಮೊದಲು 2 ಚಾಪ್ಟರ್ ಇಟ್ಕೊಳ್ತಾರೆ ಯೋಬಲ್ಲಿ, ಲಾಸ್ಟ್ 1 ಚಾಪ್ಟರ್ ಇಟ್ಕೊಳ್ತಾರೆ. ಏನು 42, 1-2 ಇಷ್ಟು ಮಾತ್ರ ಏನು ಮಾಡಿಬಿಡ್ತಾರೆ, ಮುಗೀತಷ್ಟೇ. ಯೋಬು ಏನು ಮಾಡಿದೆ, ಯೋಬು ದೇವ್ರ ವಿರೋಧವಾಗಿ ಮಾತಾಡಿಲ್ಲ, ಅದರಿಂದ ಅವನು ಏನು ಮಾಡಿದೆ, ಹಿ ವಾಸ್ ಕನ್ಸಿಸ್ಟೆಂಟ್. ಏನು ಮಾಡಿದೆ, ಎಲ್ಲವನ್ನು ಏನು ಮಾಡಿದೆ, ಏನು ಯೇಸು ಕ್ರಿಸ್ತು ಥರ ಯೋಬನ ತೋರಿಸ್ಬಿಡ್ತಾರೆ. ಯೇಸು ಕ್ರಿಸ್ತು ಒಬ್ಬರೇ ಕಷ್ಟದಲ್ಲೂ ಸಹ ದೇವ್ರಿಗೆ ವಿರೋಧವಾಗಿ ಏನು ಮಾಡಿಲ್ಲ, ಮಾತನಾಡಿಲ್ಲ. ಯಾಕಂದರೆ ಐಸೆಯ 53 ಏನು ಹೇಳ್ತಾರೆ, ಐಸೆಯ 53 ದೇವರು ನಮ್ಮ ಮೇಲೆ ಬರಬೇಕಾಗಿರುವಂಥ ದುಃಖವನ್ನು, ನೋವನ್ನು ಎಲ್ಲವನ್ನು ಏನು ಮಾಡಿದ್ರಂತೆ, ಶಿಲುಬೆಯಲ್ಲಿ ತೀರಿಸಿದ್ರು, ಒತ್ತಿ ತೀರಿಸಿದ್ರು. ಆಮೇನ್. ಅವ್ರಿಗೆ ಅವ್ರನ್ನ ನೋಡಿ ಏನು ಹೇಳಿದ್ರಂತೆ, ಇವನು ಏನೋ ದೊಡ್ಡ ತಪ್ಪು ಮಾಡಿದಾನೋ ಅದರಿಂದಾನೇ ಏನಾಗ್ತಾ ಇದೆ ಅವಸ್ಥೆ. ಯೇಸು ಕ್ರಿಸ್ತನ ನೋಡಿ ಏನು ಹೇಳಿದ್ರು, ಏನೋ ದೊಡ್ಡ ಪಾಪ ಮಾಡಿರ್ತಾನೆ, ಅದಕ್ಕೆ ದೇವ್ರು ಇವನ ಮೇಲೆ ಇದೆಲ್ಲ ಬಿಟ್ಟಿದ್ದಾರೆ ಅಂತ ಜನರು ಹೇಳಿದ್ರು. ಆದರೆ ಯೇಸು ಕ್ರಿಸ್ತು ಏನಕ್ಕೋಸ್ಕರ ಅದೆಲ್ಲವನ್ನು ಮಾಡಿಕೊಂಡ್ರು, ನಮ್ಮ ಪಾಪನ ಹೊರೆಯೋದಕ್ಕೋಸ್ಕರ. ಆಮೇನ್. ಹಲ್ಲೆಲೂಯಾ. ನಮ್ಮ ಪಾಪವನ್ನು ಹುಟ್ಟು ತೀರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತು ಏನು ಮಾಡಿದ್ರು, ಎಲ್ಲ ಕಷ್ಟವನ್ನು ತೀರಿಸ್ಕೊಂಡ್ರು. ಜನರು ಏನು ಮಾಡಿಬಿಡ್ತಾರೆ, ಯೋಬ್ ಏನೂ ಮಾಡಿಲ್ಲ, ಒಳ್ಳೆ ಮನುಷ್ಯ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾರೆ, ಯೋಬನ ನನಗೆ ಬಂದರೆ
ಯೋಬಿಗೆ ಬಂದಿತ್ತರ? ಯೋಬಿಗೂ ಸಹ ದೇವ್ರು ಏನು ಮಾಡಿದ್ರು? ಯೋಬಿಗೆ ದೇವರು ಸುಮ್ಮನೆ ಏನು ಮಾಡಿಲ್ಲ, ಪರೀಕ್ಷೆ ಕೊಟ್ಟಿಲ್ಲ. ಯೋಬಿಗೆ ದೇವರು ಪರೀಕ್ಷೆ ಕೊಟ್ಟಿದ್ದಕ್ಕೆ ಕಾರಣ ಅವನ ದಾರಿಯನ್ನು ಸರಿಪಡಿಸ್ಕೊಬೇಕು ಅಂತ. ಆಮೇನ್, ಲೆಲೂಯ ಲೆಲೂಯ. ಹಾಂ, ಎಲ್ರಿ ಅದನ್ನ ನಿಂತ್ಕೊಳ್ಳೋಣ. ಆಯ್ತು, ಇವತ್ತೇನೆಲ್ಲ ನೋಡಿದ್ವಿ ಸ್ಟಾರ್ಟಿಂಗಿಂದ. ನೋಡಿ, ಯೋಬ್ ಅನ್ನುವಂಥ ಮನುಷ್ಯ ಯಾವ ರೀತಿ ತನ್ನನ್ನು ತಾನು ದೇವರಲ್ಲಿ ಸರಿಪಡಿಸ್ಕೊಳ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅವನು ಮಾಡಿದ ಒಂದು ತಪ್ಪು ಏನು? ದೇವರು ಅವನಿಗೆ ಏನೇ ಹೇಳಿದ್ರು ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ದಿದ್ದಂಥ ಮನುಷ್ಯ ತನ್ನ ತಪ್ಪನ್ನು ಯಾವಾಗ ಒಪ್ಕೊಳ್ತಾನೆ? ಎಲಿಯು ಅನ್ನುವಂಥ ಒಂದು ಹುಡುಗ ಬಂದು ಅವನ ತಪ್ಪನ್ನು ಅವನಿಗೆ ಅರಿವು ಮಾಡ್ತಾ ಇದ್ದಾನೆ. ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಅವನು ಸುಮ್ಮನೆ ಇರುವಾಗ ದೇವರು ಏನು ಮಾಡ್ತಾರೆ? ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ದೇವರು ಅವನ ಜೊತೆ ಮಾತಾಡ್ತಾರೆ. ಬಿರುಗಾಳಿಯಲ್ಲಿ ಮಧ್ಯದಲ್ಲಿ ಮಾತನಾಡಿ ಅವನ ಜೀವನವನ್ನು ಏನು ಮಾಡ್ತಾ ಇದ್ದಾರೆ? ದೇವರು ತಿರುಗಿ ಇದ್ದಿದ್ದಕ್ಕಿಂತ ಏನು ಮಾಡ್ತಾ ಇದ್ದಾರೆ? ಡಬಲ್ ಕೊಡ್ತಾ ಇದ್ದಾರೆ. ನಾವು ಪಶ್ಚಾತ್ತಾಪ ಪಡುವುದು ದೇವ್ರ ಹತ್ರ ಅಂದರೆ ಡಬಲ್ ಆಶೀರ್ವಾದ ತೊಗೊಬೇಕು ಅಂತಲ್ಲ. ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವ್ರ ಜೊತೆ ಪರಿಶುದ್ಧವಾಗಿರುವುದು ದೇವ್ರ ಹತ್ರ ಇಂದ ಪ್ರೊಟೆಕ್ಷನ್ನು ಅದು ಇದು ಬೇಕು ಅಂತಲ್ಲ. ದೇವ್ರ ಹತ್ರ ಏನೋ ಪಡ್ಕೊಬೇಕಂದ್ರೆ ವಿಶ್ವಾಸ ಇದ್ರೆ ಸಾಕು. ಆದರೆ ದೇವರ ಜೊತೆ ಒಂದು ಸಂಬಂಧವನ್ನು ನಮಗೆ ಬೇಕಂದರೆ ನಮಗೇನು ಬೇಕು? ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ನೋಡೋದಕ್ಕಾಗಲ್ಲ. ಹಲ್ಲೆಲೂಯಾ. ಯೋಬನಿಗೆ ಇದ್ದಂಥ ಒಂದು ಆಸೆ ಏನು? ಸ್ಟಾರ್ಟಿಂಗಲ್ಲಿ ನನ್ನ ಸ್ವಂತ ಕಣ್ಗಳಲ್ಲಿ ನಾನು ದೇವರನ್ನು ನೋಡಬೇಕು. ಲಾಸ್ಟಲ್ಲಿ ಏನು ಹೇಳ್ತಾನೆ? ಸ್ವಂತ ಕಣ್ಗಳಲ್ಲಿ ದೇವರನ್ನು ನಾನು ನೋಡಿದೆ ಅಂತಾನೆ. ನಮ್ಮ ಜೀವನದಲ್ಲಿ ದೊಡ್ಡ ಆಸೆ ದೇವರನ್ನು ನೋಡ್ಬೇಕಂತಾನೆ, ದೇವರ ಹಸ್ತದ ಕೆಲಸಗಳನ್ನು ನೋಡ್ಬೇಕಂತಾನೆ. ಯಾಕಂದರೆ ನಾವು ಏನಕ್ಕೆ ಆಸೆ ಪಡ್ತೀವೋ ದೇವ್ರು ಏನು ಮಾಡ್ತಾರೆ? ನಮ್ಮ ಜೀವನದಲ್ಲಿ ಕೊಟ್ಬಿಡ್ತಾರೆ. ನೀವು ಯಾವಾಗಲೂ ಅತಿಶಯ ಬೇಕು, ಅರ್ಬುದ ಬೇಕು, ಅದು ಬೇಕು ಅಂದರೆ ದೇವ್ರು ಕೊಡ್ತಾರೆ ನಮ್ಮ ಜೀವನ. ನಮಗೆ ಇವಾಗ ಸುಲಭವಾಗಿ ಪ್ರಾರ್ಥನೆ ಮಾಡ್ಬೋದು, ದೇವರೇ 1000 ಜನ ಕಳಿಸಿ, 100 ಜನ ಕಳಿಸಿ, ಸಭೆಗೆ 500 ಜನ ಕಳಿಸಿ ಅಂತ. ಯಾಕೆ ಪ್ರಾರ್ಥನೆ ಮಾಡಲ್ಲ ನಾವು? ನಾನು ಯಾಕೆ ಪ್ರಾರ್ಥನೆ ಮಾಡಲ್ಲ? ಯಾಕಂದರೆ ಇರುವಂಥವರು ತಮ್ಮ ದಾರಿಯನ್ನು ಸರಿಪಡಿಸಿಕೊಳ್ಳುವವರೆಗೂ ಹೊಸಬ್ರು ಬಂದು ಏನಿಲ್ಲ, ಉಪಯೋಗ ಇಲ್ಲ. ಏನಾಗ್ತದೆ? ನಮ್ಮ ದಾರಿಯನ್ನು ನಾವು ಸರಿಪಡಿಸ್ಕೊಂಡು ನಾವು ಉಜ್ಜೀವನ ಪಟ್ಟರೇನೆ ಬೇರೆಯವ್ರು ಬಂದಾಗ ನಾವು ಏನು ಮಾಡೋಕ್ಕಾಗೋದು? ಬಲಪಡಿಸೋಕ್ಕಾಗೋದು. ಹಲ್ಲೆಲೂಯ. ನಾವೇ ಸರಿ ಇಲ್ಲದೆ ಇರುವಾಗ ನಮ್ಮ ದಾರಿಗಳು ದೇವರೇ ನಮಗೆ ದೇವರ ಜೊತೆ ಆ ಪ್ರಸನ್ನತೆಯ ಜೊತೆಯಲ್ಲಿ ನಾವು ಇಲ್ಲದೇ ಇರುವಾಗ ನಾವು ಯಾವ ರೀತಿ ಉಜ್ಜೀವನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಉಜ್ಜೀವನ ಅನ್ನೋದು ಮನಸ್ಸಾಂತರ ಪಡುವುದು. ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಏನಂತ ಉಜ್ಜೀವನ ಅಂದರೆ ಅದು ಬೇಕು, ಇದಿರಬೇಕು, ಏನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು, ದೊಡ್ಡ ದೊಡ್ಡ ಆರಾಧನೆ, ಅದಲ್ಲ. ಉಜ್ಜೀವನ ಅನ್ನೋದು ದೇವರೇ ನಾನು ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸಿ ಅಂತ. ಮುಗಿಸೋದು ಮುಂಚೆ ಒಂದೇ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ಎಷ್ಟೋ ಜನ ಮಾಡುವಂಥ ಒಂದು ತಪ್ಪೇನೆಂದರೆ, ಕ್ರಿಸ್ತುವಲ್ಲಿ ಇರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೊಸಬ್ರ ಬಗ್ಗೆ ಮಾತಾಡ್ತಾರೆ. ಕ್ರಿಸ್ತುವಲ್ಲಿ ಇವಾಗ ತಾನೇ ಹೊಸಬ್ರಾಗಿ ಬಂದಿದ್ದಾರೆ ಅಂದರೆ ಅವ್ರಿಗೇನು ಮಾಡ್ತೀನಿ? ಸ್ಟಾರ್ಟಿಂಗಲ್ಲಿ ಅವ್ರಿಗೇನೋ ನೋವಿದೆಯೋ, ದುಃಖ ಇದೆಯೋ, ಏನಿದೆಯೋ ಏನು ಮಾಡಿಬಿಡ್ತಾರೆ? ಒಂದು ಪಿಶಾಚೆ ಕಾಟ ಇದೆ ಅಂದರೆ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಾರೆ? ಪಿಶಾಚನ ಓಡಿಸ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಕ್ರಿಶ್ಚಿಯನ್ಸ್ ಏನು ಓವರ್ ಸ್ಪಿರಿಚುವಲ್ ಆಗಿಬಿಡ್ತಾರೆ. ಹೆಚ್ಚಾಗಿ ಏನು ಮಾಡಿಬಿಡ್ತಾರೆ? ಓವರ್ ಸ್ಪಿರಿಚುವಲ್ ಏನು ಮಾಡ್ತಾರೆ? ಬರೆಲ್ಲ ಕಷ್ಟನೂ ಪಿಶಾಚೆ ತರ್ತಾ ಇದ್ದಾನೆ ಅಂತ ಏನು ಮಾಡ್ತಾರೆ? ಏಸು ನಾಮತ್ಲ ಅಪ್ಪಾಲಿ ಸಭೆ ವಿರೋಧವಾಗಿ ಅದು ಇದು ಅಂತ ಏನೇನೋ ಏನು ಮಾಡ್ತಾರೆ? ಪ್ರಾರ್ಥನೆಗಳು. ಏನಂದ ಪ್ರಾರ್ಥನೆ? ಓ ಸಭೆ ಇದಾಗ್ತಾ ಇರೋದು ದೇವರದು ಏನೋ ಪಿಶಾಚಿ ಏನೋ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಪಿಲಿ ಶೂನ್ಯ ಕಟ್ಟಿಟ್ಬಿಟ್ರು, ಅದು ಇಟ್ಬಿಟ್ರು, ಇದು ಇಟ್ಬಿಟ್ರು ಅಂತ ಏನು ಮಾಡ್ತಾ ಇರ್ತಾರೆ? ಯಾವಾಗ ನೋಡಿದ್ರು ಪಿಶಾಚ್ ಹಿಂದೆನೇ ಅವನಿಂದನೇ ಓಡ್ತಾ ಇರ್ತಾರೆ. ದೇವರ ವಾಕ್ಯದ ಪ್ರಕಾರ ನಮ್ಮನ್ನು ದೇವರು ಎಲ್ಲೂ ಪಿಶಾಚ್ ಹಿಂದೆಗಡೆ ಆ ಥರ ಹೋರಾಡಿ ಅಂತ ಕರ್ತಾ ಇಲ್ಲ. ದೇವರ ವಾಕ್ಯದ ಪ್ರಕಾರ ದೇವ್ರು ಏನು ಕರೆದಿದ್ದಾರೆ ನಮ್ಮನ್ನು? ದಾವೀದನ ಜೀವನವನ್ನು ನೋಡಿ, ದಾನಿಯೇಲನ ಜೀವನ ನೋಡಿ, ಮೋಸೆನ ಜೀವನ ನೋಡಿ, ಅವ್ರ ವಿರೋಧವಾಗಿ ಯಾರು ಏನು ಮಾಡೇ ಇಲ್ವಾ? ಎಲ್ಲರೂ ಮಾಡಿರ್ತಾರೆ. ಏನೇನೋ ತಪ್ಪು ಮಾಡಿರ್ತಾರೆ. ಪಿಶಾಚಿ ಅವ್ರನ್ನ ಏನು ಮಾಡ್ತಾನೆ? ಶೋಧನೆ ಅಷ್ಟು ಕೊಡ್ತಾನೆ. ಯಾರೂ ಸಹ ಯಾವುದಿಂದ ಓಡಿಲ್ಲ. ಪಿಶಾಚಿಯನ್ನು ನಾನು ಸೋಲಿಸ್ತೀನಿ ಅಂತ ಯಾರೂ ಹೋಗಿಲ್ಲ. ಪೇತ್ರನೂ ಹೋಗಿಲ್ಲ, ಪೌಲ್ ಹೋಗಿಲ್ಲ, ಯಾರೂ ಹೋಗಿಲ್ಲ. ಪಿಶಾಚಿಯನ್ನು ನಿಮ್ಮಿಂದ ಸೋಲ್ಸೋಕ್ಕಾಗಲ್ಲ ಅಂದರೆ ನಿಮ್ಮ ಬಲದಲ್ಲಿ ಏನು ಮಾಡೋಕ್ಕಾಗಲ್ಲ? ಸೋಲ್ಸೋಕ್ಕಾಗಲ್ಲ. ನಮಗೆ ಆಲ್ರೆಡಿ ಪಿಶಾಚಿ ಮೇಲೆ ಜಯ ಕೊಟ್ಟವ್ರು ಯಾರಿದ್ದಾರೆ? ಯೇಸು ಕ್ರಿಸ್ತು. ಆಮೇನ್. ಜಯ ಹೊಂದಿದ ಮೇಲೆ ಅದ್ರ ಜೊತೆನೆ ಏನಂದರೆ, ಯಾರೋ ಸೆತ್ತೋಗಿರುವಂಥ ನಿನ್ನ ಎದುರು ನಾನು ಏನು ಮಾಡ್ತಾ ಇರ್ತೀನಿ? ಇನ್ನೂ ಸಾಯಿಸ್ಬೇಕು ಅಂತ ಹೋಗ್ತಾ ಇರ್ತಾರೆ ಅದು ಹಿಂದೆಗಡೆನೆ. ನೀವು ಯೇಸು ಕ್ರಿಸ್ತು ರಕ್ಷಣೆ ಹೊಂದಿಕೊಂಡ ಮೇಲೆ ಪಿಶಾಚಿಯ ಜೊತೆ ಹೋರಾಡಬೇಕು ಅಂತಿಲ್ಲ. ಪಿಶಾಚಿನ ಅದೇ ಪೌಲ್ ಏನಂತ ಹೇಳ್ತಾರೆ? ಎಫೆಸನ್ಸ್ 6ನೇ ಅಧ್ಯಾಯದಲ್ಲಿ ನಿಮಗೆ ವಿರೋಧವಾಗಿ ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲನೂ ಆಕಾಶ ಮಂಡಲದಲ್ಲಿರುವಂಥ ಒಂದು ಪಿಶಾಚ ಕಾರ್ಯಗಳಿದೆ. ನೀವೇನು ಮಾಡಿ? ದುಷ್ಟ ಸೈನ್ಯ ನಿಮಗೆ ವಿರೋಧಕ್ಕೆ ಹೋರಾಡಿ ನೀವೇನು ಮಾಡಿ? ನಿಮ್ಮನ್ನು ನೀವು ಏನು ಹೇಳ್ತಾರೆ? ಸರ್ವಾಯುಧವನ್ನು ಧರಿಸ್ಕೊಳ್ಳಿ ಅಂತಾರೆ. ಆಮೇನ್.
ಅಲ್ಲಿನೂ ಸಹ ಹೇಳ್ತಾ ಇಲ್ಲ ಪಿಶಾಚ್ ವಿರೋಧ ಹೋರಾಡಿ ಅಂತ. ನಮಗೆ ಯಾರು ಪಿಶಾಚ್ ವಿರೋಧ ಹೋರಾಡಬೇಕು ಅಂತ ದೇವ್ರು ನಮ್ಮನ್ನು ಕರ್ತಿಲ್ಲ, ಅದ್ರ ಮೇಲೆ ಜಯ ಹೊಂದಿ ಅಂತ ಕರೀತಾರೆ. ಆಮೇನ್. ಆದರೆ ದೇವರು ನಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು ಅಲೋ ಮಾಡ, ಯೇಸು ಕ್ರಿಸ್ತುವಿನ ಹತ್ರ ಕೂಡ ಪಿಶಾಚಿ ಏನು ಮಾಡ್ತಾ ಇದ್ದಾನೆ, ಬರ್ತಾನೆ. ಏನಂತ ಬರ್ತಾನೆ, ಅವರ ಪರೀಕ್ಷೆ ಮಾಡಬೇಕು ಅಂತ. ಯಾವಾಗ ಬರ್ತಾನೆ? ಆ ಒಂದು ಅರಣ್ಯದಲ್ಲಿ ಬರ್ತಾನೆ. ದೇವರನ್ನೇ ಪರೀಕ್ಷೆ ಮಾಡಬೇಕು ಅಂತ ಬಂದಾಗ ಯೇಸು ಕ್ರಿಸ್ತು ಪಿಶಾಚೆ ನೋಡಿ ಅಪ್ಪಾಲಿಪ್ಪು ಸಾತಾನೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ. ಯೇಸು ಕ್ರಿಸ್ತು ಪಿಶಾಚೆ ನೋಡಿ ಏನು ಯೂಸ್ ಮಾಡ್ತಾರೆ? ವಾಕ್ಯ ಅವರಲ್ಲಿ ಅಷ್ಟು ಬರೋದಕ್ಕೆ ಮೊದಲು 40 ದಿವಸ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು. ನಮಗೂ ಸಹ ಕ್ರಿಸ್ತುವಲ್ಲಿ ಬಂದ ಮೇಲೆ ಎಷ್ಟೋ ಏನು ಮಾಡ್ತಾರೆ ಅಂದರೆ, ಪಿಲಿಶುನ ಕಟ್ಟಿರ್ಬೋದು, ನೀವೇನು ಮಾಡಿ ಫುಲ್ ಕೂತ್ಕೊಂಡು ಪ್ರೇಯರ್ 48 hours ನೀಲ್ ಡೌನಲ್ಲಿದ್ದು ಏನು ಮಾಡಿ ಪ್ರಾರ್ಥನೆ ಮಾಡಿ, 46 ನೀವು 1 ವಾರ ಮಾಡಿ, 2 ವಾರ ಮಾಡಿ ಅಂತ. ನಾವು ನಿಜವಾಗ್ಲೂ ಕ್ರಿಸ್ತುವಿನಲ್ಲಿದ್ದು ನಾನು ಯಾವುದೇ ಪಾಪವನ್ನು ಮರೆ ಮಾಡ್ತಾ ಇಲ್ಲ ದೇವ್ರ ಮುಂದೆ ಅಂದರೆ, ಪಿಶಾಚಿ ನಮ್ಮ ಜೀವನದಲ್ಲಿ ಬರುವುದಕ್ಕೆ ಏನಿರಲ್ಲ, ಆಪರ್ಚುನಿಟಿನೇ ಇರಲ್ಲ. ಅವ್ರು ಏನಾದರೂ ಕೊಟ್ಟರು ನಮ್ಗೆ ವಿರೋಧವಾಗಿ ಏನು ಮಾಡಿದ್ರು ಏನಾಗುತ್ತೆ ಅವ್ರಿಗೆ ಯಾಕೆ? ನಾನು ನನ್ನ ದಾರಿಯನ್ನು ಸರಿಯಾಗಿತ್ತು, ನಾನು ಪಾಪ ಮಾಡದೆ ನನ್ನ ದಾರಿಯನ್ನು ಪರಿಶುದ್ಧವಾಗಿ ಇಟ್ಕೊಂಡು ನಾನೇನು ಮಾಡ್ತೀನಿ, ದೇವ್ರು ತೋರಿಸೋಂಥ ದಾರಿಯಲ್ಲಿ ನಡೀತಾ ಇದ್ದೀನಿ. ನಾವು ಆ ರೀತಿ ನಡಿಬೇಕಾದ್ರೆ ನಮಗೇನಾಗಲ್ಲ, ಏನನ್ನು ನಾನು ವಿರೋಧಿಸಬೇಕು ಅಂತ ಬರಲ್ಲ. ಯಾಕಂದರೆ ಒಂದು ಚಿಕ್ಕ ಕತೆ ಹೇಳ್ಬಿಟ್ಟು ಮುಗಿಸ್ತೀನಿ. ಒಬ್ರು ವಿರೋಧವಾಗಿ ಏನು ಮಾಡ್ತಾರೆ ಅಂದರೆ, ಒಂದು ಪಿಶಾಚಿನ ಏನು ಮಾಡ್ತಾರೆ, ಕಳಿಸ್ತಾರೆ. ಆ ಪಿಶಾಚಿಯ ಮನೇಲಿ ಹೋಗಬೇಕು, ಒಳಗಡೆ ಹೋಗಿ ಅವ್ರನ್ನ ಅಫೆಕ್ಟ್ ಮಾಡಬೇಕು ಅಂತ ಹೋಗೋದು ಮೊದಲು ಏನಾಗುತ್ತೆ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಕಾಣಿಸುತ್ತಂತೆ, ಫುಲ್ಲ ಮನೆಯೆಲ್ಲ ಬೆಂಕಿಯಾಗಿರೋ, ನಿಮ್ಮೆಲ್ಲೂ ಗೊತ್ತಿರುವಂಥ ಕತೆ, ಬೆಂಕಿಯಾಗಿರುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಪಿಶಾಚಿ ಏನು ಮಾಡುತ್ತಂತೆ, ಹಿಂತಿರುಗಿ ಹೋಗಿ ಅಲ್ಲಿ ನಾವು ಹೋಗೋಕ್ಕಾಗಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ. ಸೊ ದೇವ್ರು ನಮ್ಮನ್ನು ಸೋತೋಗಿರುವಂಥ ಜೀವನವನ್ನು ಬಾಳ್ಬೇಕು ಅಂತ ದೇವ್ರು ನಮ್ಮನ್ನು ಕರ್ತಿಲ್ಲ. ಆಮೇನ್. ಪಿಶಾಚಿಗೂ ಪಾಪಕ್ಕೂ ನೋವಿಗೂ ಸಾವಿಗೂ ಏನು ಮಾಡಬೇಕು, ಸೋತೋಗಿರ್ಬೇಕು ಅಂತ ದೇವ್ರು ನಮ್ಮನ್ನು ಕರೆದಿಲ್ಲ. ಆದರೆ ಅದಕ್ಕೆ ನಾವು ಇನ್ನೂ ಸೋತೋಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಪಾಪವನ್ನು ಮರೆ ಮಾಡುವವನು ವೃದ್ಧಿ ಆಗೋದಿಲ್ಲ. ಆಮೇನ್. ನನ್ನಲ್ಲಿ ಪಾಪ ಇಲ್ಲ, ನನಗೆ ಗೊತ್ತಿಲ್ಲ, ನಾನೇನೋ ಮಾಡಿಲ್ಲ, ಗೊತ್ತು ನಾನೇನು ಮಾಡಿಲ್ಲ ಅಂತ ಹೇಳೋದು ಬದಲಾಗಿ, ದೇವರೇ ಎಲ್ಲಿ ಪಾಪ ಮಾಡಿದ್ದೀನಿ ನನಗೇನು ಮಾಡಿ ತಿಳಿಸ್ಕೊಡಿ, ಅಥವಾ ನನ್ನನ್ನು ಎಲ್ಲಿ ಸರಿಪಡಿಸ್ಕೊಬೇಕು, ನನ್ನ ಫ್ಯೂಚರ್ ಎಲ್ಲೋ ಪಾಪ ಮಾಡಬೇಕು ಅಂತ ನನ್ನಲ್ಲಿ ಏನೋ ಒಂದು ಗುಣ ಇದೆ, ನನ್ನನ್ನೇನು ಮಾಡಿ ಸರಿಪಡಿಸಿ, ನನ್ನ ಸರಿಪಡಿಸಿ ಅಂತ ಕೇಳುವಾಗ ಆಟೋಮೆಟಿಕ್ಕಾಗಿ ದೇವ್ರು ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ, ತನ್ನ ಅತಿಶಯವನ್ನು ಮಾಡ್ತಾರೆ. ಆಮೇನ್. ಯಾವುದೇ ಪಿಶಾಚಿಗೆ ನಮ್ಮ ಮೇಲೆ ಏನಿರಲ್ಲ, ಬಲ ಇರಲ್ಲ. ಪಿಶಾಚಿಗೆ ನಮ್ಮ ಮೇಲೆ ಬಲ ಇಲ್ಲ, ಅದು ನಾವೇನು ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಯಾವಾಗ ನೋಡಿದ್ರೆ ನಾನು ಪಿಶಾಚಿ ವಿರೋಧವಾಗಿ ಹೋಗ್ತೀನಿ, ಅದು ವಿರೋಧವಾಗಿ ಹೋಗ್ತೀನಿ ಅಂತ ಹೋಗೋದಲ್ಲ. ಎಷ್ಟೋ ಸತಿ ದೇವರು ಅಲೋವ್ ಮಾಡ್ತಾರೆ, ನಮ್ಮನ್ನು ಪರೀಕ್ಷೆಯಲ್ಲಿ ಒಳಗಡೆ ಬಿಡ್ತಾರೆ. ಆಮೇನ್. ನಾವು ಪಿಶಾಚಿ ಹಿಂದೆಗಡೆ ಓಡ್ತೀವ, ದೇವ್ರ ಹಿಂದೆಗಡೆ ಓಡ್ತೀವ. ಯಾಕಂದರೆ ಸೌಲಿಗೂ ಸಹ ದೇವ್ರ ಹತ್ರದಿಂದ ಏನಾಗುತ್ತೆ, ಒಂದು ಆತ್ಮ ದೇವ್ರ ಹತ್ರದಿಂದ ಪರ್ಮಿಷನ್ ತೊಗೊಂಡು ಬರುತ್ತಂತೆ. ಯೋಬನ ಜೀವನದಲ್ಲಿ ಏನಾಗ್ತದೆ, ಪಿಶಾಚಿ ದೇವ್ರ ಹತ್ರ ಪರ್ಮಿಷನ್ ತೊಗೊಂಡು ಪರೀಕ್ಷೆಗೋಸ್ಕರ ಬರ್ತಾ ಇದ್ದಾನೆ. ಯೋಬ್ ಏನು ಮಾಡಿಲ್ಲ, ನಾನು ಪಿಶಾಚಿ ಓಡಿಸ್ತೀನಿ ಅಂತ ಓಡಿಸಿಲ್ಲ. ಅಲ್ಲಿ ಏನು ಮಾಡ್ತಾ ಇದ್ದಾನೆ, ತನ್ನ ದಾರಿಯನ್ನು ಸರಿಪಡಿಸ್ಕೊಳ್ವಾಗ ಪಿಶಾಚಿ ಅವನ ಮೇಲೆ ಇದ್ದಿಂದ ಕೈ ಏನಾಯಿತು, ದೇವರಲ್ಲಿ ಅಲೋವ್ ಮಾಡ್ತಾ ಇರೋದಕ್ಕೆ ಕಾರಣ ಏನೋ ಅವ್ರ ಪಾಪ ಅಲ್ಲ, ಅವ್ನು ಸರಿಪಡಿಸ್ಕೊಬೇಕು ಅಂತ. ಆದರೆ ಎಷ್ಟೋ ಜೀವನದಲ್ಲಿ, ಸೌಲನ ಜೀವನದಲ್ಲಿ ಅವ್ನು ಪಾಪ ಮಾಡ್ದ ಅಂತ ದೇವರಲ್ಲಿ ಏನು ಅಲೋವ್ ಮಾಡ್ತಾ ಇದ್ದಾರೆ, ಪಿಶಾಚನ ಜೀವನದಲ್ಲಿ. ನಾವು ಅರಿಕೆ ಮಾಡುವವರೆಗೂ, ನಮ್ಮ ಪಾಪವನ್ನು ಅರಿಕೆ ಮಾಡುವವರೆಗೂ ದೇವ್ರು ಏನು ಮಾಡಲ್ಲ, ಆ ಪಿಶಾಚಿಯ ಕೈ ನಮ್ಮ ಜೀವನದಿಂದ ಹೋಗಲ್ಲ. ನಮ್ಮ ಅತಿಶಯ ನಮಗೇನಾಗಲ್ಲ, ನಮ್ಮ ಸುಖ ನಮ್ಮನ್ನು ಹುಡುಕಿ ಏನು ಬರಲ್ಲ. ಯಾಕೆ ಬರಲ್ಲ? ನಾನು ಮನಸ್ಸಾಂತರ ಪಡ್ತಾ ಇಲ್ಲ. ದೇವರು, ಇದು ಲಾಸ್ಟ್ ಅಷ್ಟೇ, ದೇವರು ನಮ್ಮ ಜೀವನದಲ್ಲಿ ಅತಿಶಯ ಮಾಡೋದಕ್ಕೆ ಕಾರಣ ನಾನು ಮನಸ್ಸಾಂತರ ಪಡಬೇಕು ಅನ್ನೋದು. ಎಸೆಕಿಯೇಲ್ 36 ಒಂದ್ಸತಿ ನಾವು ಓದಿದ್ದೀವಿ ಇದನ್ನು. ದೇವರು ನಿಮ್ಮ ಜೀವನದಲ್ಲೂ ನನ್ನ ಜೀವನದಲ್ಲೂ ಅತಿಶಯ ಮಾಡೋದಕ್ಕೆ ಕಾರಣ ನಾನು ಮನಸ್ಸಾಂತರ ಪಡಬೇಕು. ಒಂದು, ನಾನು ದೇವರ ಅತಿಶಯದ ಹಿಂದೆ ಓಡ್ಬೋದು, ಅಥವಾ ದೇವರ ಹಿಂದೆ ಮನಸ್ಸಾಂತರ ಪಟ್ಟು ಓಡ್ಬೋದು. ಪೇತ್ರನ್ ಏನು ಮಾಡ್ತಾನೆ, ದೇವರೇ ನಾನು ತುಂಬ ಅಶುದ್ಧವಾದವು, ನನ್ನ ಹತ್ರ ಬರಬೇಡಿ ಅಂತಾನೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯವನ್ನು ಓದೋಕ್ಕೆ ಇಷ್ಟೊಂದು ಸಮಯ ಕೊಟ್ಟಿರಲ್ಲ, ಅದಕ್ಕಾಗಿ ಸ್ತೋತ್ರ. ಯೋಬಿನ ಪುಸ್ತಕ ಓದೋದು ಬಹಳ ಕಷ್ಟವಾದ ಕೆಲಸ ಅಪ್ಪ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಇಷ್ಟಾದರೂ ಸಹಾಯ ಮಾಡಿರ್ತೀರಂತ ನಂಬ್ತೀನಿ ದೇವರೇ. ಈ ವಾಕ್ಯದ ಮೂಲಕ ಅವ್ರಿಗೆ ಉಪಯೋಗ ಆಗಲಿ. ಹೌದಪ್ಪ, ಈ ವಾಕ್ಯವು ಉಪಯೋಗ ಆಗಲಿ ದೇವರೇ. ವಾಕ್ಯವಿಲ್ಲದೆ ನಾವು ಏನನ್ನು ಮಾಡಿದ್ರೂ ಉಪಯೋಗವಿಲ್ಲ. ನಿಮ್ಮ ವಾಕ್ಯ ಅನ್ನುವುದು ನಮ್ಮ ದಾರಿಗೆ ದೀಪವು, ನಮಗೆ ಬೆಳಕು ದೀಪವೂ ಆಗಿದೆಯಪ್ಪ. ಸರಿಯಾದ ರೀತಿಯಲ್ಲಿ ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಾವು ನಡಿಬಾರ್ದಪ್ಪ, ಆ ರೀತಿ ನಮ್ಮನ್ನು ನಡೆಸಿ. ಹೌದಪ್ಪ, ನಾವೆಲ್ಲೆಲ್ಲ ನಿಮ್ಮ ವಾಕ್ಯ ವಿರೋಧವಾಗಿ, ನಿಮ್ಮ ವಾಕ್ಯವನ್ನು ಮಿಸ್ಯೂಸ್ ಮಾಡಿ, ನಿಮ್ಮ ವಾಕ್ಯವನ್ನು ಸರಿಯಾದ ದಾರಿಯಲ್ಲಿ ನಾವು ನಡೆಯೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮ ಮನಸ್ಸಾಂತರ ಪಡಬೇಕು. ಇಷ್ಟೇ ಇವತ್ತಿನ ಆಸೆ ಅಪ್ಪ.
ನಾವು ಒಂದು ವೇಳೆ ಪಾಪ ಮಾಡಿರ್ಬೋದು, ಅದರಿಂದ ನಾವು ಅವಸ್ಥೆ ಪಡ್ಬೋದು, ಅಥವಾ ನಾವು ಸರಿಪಡಿಸ್ಕೊಬೇಕು ಅಂತಿದೆ. ಅದಪ್ಪ ಎಲ್ಲ ವಿಷಯಗಳು ನಾವು ಸರಿಪಡಿಸ್ಕೊಬೇಕು ಅಂತ ನೀವು ಮಾಡಿರ್ತೀರ. ಸೊ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಯಾವುದೇ ದಾರಿಯಲ್ಲಿ ನಾವು ತಪ್ಪಾದ ದಾರಿಯಲ್ಲಿ ಹೋಗ್ಬಾರ್ದು. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಸಹಾಯ ಮಾಡಿ. ಸರಿಪಡಿಸಿಕೊಳ್ಳದೆ ಹೋದರೆ ಹೌದಪ್ಪ, ನಮ್ಮ ಜೀವನವೆಲ್ಲ ಬಿರುಗಾಳಿಯಲ್ಲಿ ಹೋಗ್ಬಿಡ್ತೇವೆ ಆಚೆ. ನಾವು ನಿಮ್ಮ ಹತ್ರ ಅತಿಶಯ ಕೇಳುವುದನ್ನು ಬಿಟ್ಟು, ಯಾಕಂದರೆ ಚಿಕ್ಕ ಮಕ್ಕಳಿನ ಥರ ನಾವು ನಡೆಯದಂತೆ ವಯಸ್ಸಾದವರ ರೀತಿಯಲ್ಲಿ ನಾವು ಸ್ವಲ್ಪ ನಿಮ್ಮಲ್ಲಿ ಇನ್ನೂ ಮೃದುವಾದವರಾಗೆ ನಾವು ನಡೆಯೋಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.